ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದೇನಪ್ಪ ಹೊಸ ಮನೆ ತೋರಿಸ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀರಾ? ಏನಿಲ್ಲ, ನಮ್ಮ ಕಸಿನ್ದು ನಾಮಕರಣ ಇತ್ತು ಪಾಪುದು. ಸೊ ಹಾಗಾಗಿ ಊರಿಗೆ ಬಂದಿದ್ವಿ. ಹಾಗೆ ಇಲ್ಲಿ ನಮ್ಮ ಪಾಪುನ ಆಟ ಆಡಿಸ್ತಾ ಇದ್ರು. ನಮ್ಮ ಪಾಪುಗಂತೂ ಅಂದರೆ ಜನ ಇರಬೇಕು ಮನೆ ತುಂಬ, ಆಗಿದ್ದರೆ ಅಷ್ಟೇ ಒಂದು ಭಾಳ ಖುಷಿಯಾಗಿರ್ತಾನೆ ಸ್ವಲ್ಪ. ಯಾಕಂದರೆ ಮನೆಯಲ್ಲಿ ನಾವು ಇಬ್ಬರನ್ನ ನೋಡಿ ನೋಡಿ ಅವನಿಗೂ ಅದೇ ಬೇಜಾರಾಗಿತ್ತು. ಸೊ ನಾಳೆ ಇರೋದು ಫಂಕ್ಷನ್ ಅಂದರೆ ಸಂಡೇ. ನಾವು ಶನಿವಾರನೇ ಬಂದ್ವಿ. ಪಾಪುನ ಈಗ ಆಟ ಆಡಿಸ್ತಾ ಇದ್ರು. ಇವರೆಲ್ಲ ನಮ್ಮ ಅಣ್ಣನ ಮಕ್ಕಳು, ಅಕ್ಕನ ಮಕ್ಕಳು ಇವರೆಲ್ಲ. ಹಾಗೆ ಬೆಳಗ್ಗೆ ರಂಗೋಲಿ ಹಾಕೋಣ ಅಂತ ಬಂದೆ. ಸಿಂಪಲಾಗಿ, ನನಗೂ ಏನು ಜಾಸ್ತಿ ಅಷ್ಟೊಂದು ಡಿಸೈನ್ಸ್ ಎಲ್ಲ ಬರೋದಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. ತುಂಬ ದಿನದಿಂದ ಹಾಕೋದೆಲ್ಲ ಅಭ್ಯಾಸ ಮರ್ತೋಗ್ಬಿಟ್ಟಿದೆ. ಹಾಗೆ ಸಿಂಪಲ್ಲಾಗೆ ರಂಗೋಲಿ ಹಾಕ್ತಾಯಿದ್ದೆ. ನಾನು ಮುಂಚೆಯಿಂದನೂ ನಮ್ಮ ಮನೆಯಲ್ಲಿ ನಾನೇ ರಂಗೋಲಿ ಎಲ್ಲ ಹಾಕ್ತಾಯಿದ್ದು, ಅಂದರೆ ನನ್ನ ತವ್ರ ಮನೆಯಲ್ಲಿ. ಯಾಕಂದರೆ ನಮ್ಮ ಅಕ್ಕಂದು ಬೇಗ ಮ್ಯಾರೇಜ್ ಆಯಿತು. ಸೊ ನೆಕ್ಸ್ಟ್ ನಾನೇ ಅಲ್ವಾ, ಹಾಗಾಗಿ ಜಾಸ್ತಿ ನಾನೇ ಮನೆಯಲ್ಲೆಲ್ಲ ಕೆಲಸಗಳನ್ನ. ಹಾಗೆ ಈ ಕಡೆ ಹೂ ಕಿತ್ಕೊಂಡು ಹೋಗೋಣ ಅಂತ ಬಂದೆ. ಬೆಳಿಗ್ಗೆನೇ ತುಂಬ ಚೆನ್ನಾಗಿತ್ತು ವೆದರ್ ಕೂಡ. ಹಾಗೆ ವೀಡಿಯೋ ಮಾಡ್ಕೊತ ಹೂ ತಿಂತಾ ಇದ್ದೆ. ಒಳಗಡೆನೂ ಎಲ್ಲ ಅಡುಗೆ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ತಾಯಿದ್ರು. ಹಾಗೆ ಈ ಕಡೆ ಎಲ್ಲ ಒಣಗೋಗ್ಬಿಟ್ಟಿದೆ. ಇವಾಗೆಲ್ಲ ಬೇಸಿಗೆ ಸ್ಟಾರ್ಟ್ ಆಯ್ತಲ್ಲ, ಗಿಡಗಳೆಲ್ಲ ಒಣಗೋಗಿದೆ. ಇದು ಗೋಬರ್ ಗ್ಯಾಸ್, ಇದನ್ನು ಮೊದಲೆಲ್ಲ ಯೂಸ್ ಮಾಡ್ತಾಯಿದ್ರು ಅಡುಗೆ ಮಾಡೋದಕ್ಕೆ. ಬಟ್ ಇವಾಗ ಅದು ಡೆಡ್ ಆಗಿಬಿಟ್ಟಿದೆ, ಅಷ್ಟು ಯೂಸ್ ಮಾಡಲ್ಲ. ನಿಂಬೆಕಾಯಿ ನೋಡಿ ಇವಾಗ ಈಚ್ ಆಗ್ತಾ ಇದೆ. ಇವರು ನಮ್ಮ ತಾತ, ನಮ್ಮ ಅಜ್ಜಿ. ಹಾಗೆ ಈ ಕಡೆ ಪಾಪುನ ಬಿಸಿಲಿಗೆ ಸ್ವಲ್ಪ ಹೊತ್ತು ಬೆಳಗಿನ ಬಿಸಿಲಿಗೆ ಹಿಡಿದಿದ್ದಾರೆ. ಹಾಗೆ ಈ ಕಡೆ ನೋಡಿ ನಮ್ಮ ಪಾಪುನು ಮಲ್ಕೊಂಡಿದ್ದ, ಎದ್ದಿರಲಿಲ್ಲ. ರಾತ್ರಿ ಮಲಗೋದೇ 12 ಗಂಟೆ ಆಗಿತ್ತು. ಸೊ ಹಾಗಾಗಿ ಮಲಗಲಿ ಅಂತ ಹಾಗೆ ಬಿಟ್ಬಿಟ್ಟಿದ್ದೆ. ಇಲ್ಲಿ ತುಂಬ ಚಳಿ ಆಗ್ತಾಯಿತ್ತು ಬೆಳಿಗ್ಗೆ ಅಂತೂ ತುಂಬ ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿತ್ತು. ನೆಕ್ಸ್ಟ್ ಇವಾಗ ಪೂಜೆ ಸ್ಟಾರ್ಟ್ ಆಯಿತು. ನಮ್ಮ ಕಡೆ ನಾಮಕರಣ ಅಂತಂದರೆ ಸೂತಕ ತಗೊಳ್ಳೋದು ಅಂತ ಕರೀತಾರೆ. ಅಂದರೆ ಮಗು ಹುಟ್ಟಿದ್ದು ಸೂತಕ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಸೊ ಅಂದರೆ 3 ದಿನಕ್ಕೆ, 9 ದಿನಕ್ಕೆ ಈ ಥರ ಬೆಸ ಸಂಖ್ಯೆಯಲ್ಲಿ ದಿನಗಳು ನೋಡಿಕೊಂಡು ಸೂತಕ ತಗೊಳ್ಳೋದು, ನಾಮಕರಣ ಮಾಡಿಬಿಟ್ಟು. ಇದು ಈ ಥರ ಕರ್ಣ ಕೊಡ್ತಾರೆ. ನಾವು ಬಂದುಬಿಟ್ಟು ಲಿಂಗಾಯತರಾಗಿರೋದ್ರಿಂದ ಈ ಥರ ಸ್ವಾಮಿಯರನ್ನ ಕರೆಸ್ಬಿಟ್ಟು ಮನೆಗೆ ಈ ಥರ ಪೂಜೆ ಮಾಡಿಬಿಟ್ಟು ಪಾಪುಗೆ ಹೆಸರಿಟ್ಟು ಈ ಥರ ಕರ್ಣ ತಗೊಂಡ್ರೆ ಸೂತಕ ಹೋಯ್ತು ಅನ್ನೋ ಥರ ನಮ್ಮ ಕಡೆ ಎಲ್ಲ ವಾಡಿಕೆ. ಹಾಗೆ ನೆಂಟರು ಕೂಡ ಬಂದಿದ್ದರು. ಅವ್ರ ಕಡೆಯಿಂದ ಸ್ವಲ್ಪ ಜನ ಬಂದಿದ್ದರು ಅಷ್ಟೇ, ಜಾಸ್ತಿ ಏನು ಬಂದಿರಲಿಲ್ಲ. ಸ್ವಲ್ಪ ಸಿಂಪಲ್ಲಾಗೆ ಮಾಡ್ತಾಯಿದ್ರು ಫಂಕ್ಷನ್ನ. ಹಾಗೆ ನೆಕ್ಸ್ಟ್ ಇಲ್ಲಿ 5 ಜನಕ್ಕೆ ಉಡಿ ಕೊಡ್ತಾರೆ. ಅಂದರೆ ತೊಟ್ಲೆಲ್ಲ ರೆಡಿ ಮಾಡಿದ್ಮೇಲೆ 5 ಜನ ಮುತ್ತೈದೆಯರಿಗೆ ಉಡಿ ತುಂಬ್ತಾರೆ. ಅದೇ ಪ್ರೊಸೆಸ್ನೇ ಮಾಡ್ತಾಯಿದ್ದಾರೆ ಇಲ್ಲಿ. ನಮ್ಮ ಕಡೆ ಮಾಡೋ ಶಾಸ್ತ್ರ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಎಷ್ಟು ಈ ಥರ ಎಲ್ಲ ನಮ್ಮ ಕಡೆ ಮಾಡ್ತಾರೆ. ಈ ಥರ ಎಲ್ಲ ಶಾಸ್ತ್ರಗಳನ್ನ ನಮ್ಮ ಕಡೆ ಮಾಡ್ತಾರೆ. ನೆಕ್ಸ್ಟ್ ಇವಾಗ ಪಾಪುನ ಮೊದಲು ನಮ್ಮ ಕಡೆ ತೊಟ್ಲಲ್ಲಿ ಹಾಕೋದಿಲ್ಲ. ಅದ್ರ ಬದಲು ಒಂದು ಗುಂಡ್ಕಲ್ಲು ಅಥವಾ ರುಬ್ಬೋ ಕಲ್ಲಿಗೆ ಒಂದು ಪಾಪು ಬಟ್ಟೆನೇ ಹಾಕಿಬಿಟ್ಟು 3 ಸಲ ಈ ಥರ ಕೆಳಗೆ ಮೇಲೆ ಇಸ್ಕೊಳ್ಳೋದು ಕೊಡೋದು ಮಾಡಿಬಿಟ್ಟು ಅದನ್ನು ಹಾಕಿ ಆಮೇಲೆ ನೆಕ್ಸ್ಟು ಪಾಪುನ ಅದ್ರಲ್ಲಿ ಹಾಕ್ತಾರೆ. ಇದು ವಾಡಿಕೆ ನಮ್ಮ ಕಡೆ ಎಲ್ಲ, ಈ ಥರನೇ ನಾವು ಮಾಡೋದು. ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ 3 ಸಲ ಕೆಳಗಿಂದ ಮೇಲೆ ಇಸ್ಕೊಳ್ಳೋದು ಆ ಥರ ಮಾಡಿಬಿಟ್ಟು ಆಮೇಲೆ ಪಾಪುನ ಅದರಲ್ಲಿ ಹಾಕ್ತಾರೆ. ನೋಡಿ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಪಾಪುನ ಕರ್ಕೊಂಬಂದರು. ಆ ಪಾಪುನು ಹಾಗೇ 3 ಸಲ ಕೆಳಗಿಂದ ಮೇಲೆ ಇಸ್ಕೊಳ್ಳೋದು ಕೊಡೋದು ಮಾಡಿ ಆಮೇಲೆ ಪಾಪುನ ತೊಟ್ಲಲ್ಲಿ ಹಾಕ್ತಾರೆ. ನಮ್ಮ ಕಡೆ ಎಲ್ಲ ಇದೇ ಥರನೇ, ಯಾವುದೇ ನಾಮಕರಣ ಆದ್ರೂ ಮಾಡೋದು. ನೋಡಿ ತೋರಿಸ್ತಾ ಇದ್ದೀನಿ. ನಮ್ಮ ಕಡೆ ಮಾಡ್ತಂಥ ಶಾಸ್ತ್ರಗಳು ಇವೆಲ್ಲ. ಕೆಲವೊಂದೊಂದು ಕಡೆ ಒಂದೊಂದು ಥರ ಶಾಸ್ತ್ರಗಳು ಮಾಡ್ತಾರೆ. ಬಟ್ ನಮ್ಮ ಈ ಕಡೆ ಅಂದರೆ ದಾವಣಗೆರೆ ಸೈಡೆಲ್ಲ ಇದೇ ಥರನೇ. ನಮ್ಮ ದಾವಣಗೆರೆ ಸೈಡೆಲ್ಲ ಇದೇ ಥರನೇ, ಆಲ್ಮೋಸ್ಟ್ ಆಲ್ ಎಲ್ರದ್ದು ಇದೇ ಥರನೇ ಇರುತ್ತೆ. ಪಾಪುನ ಹಾಕ್ಬಿಟ್ಟು ಈಗ ಜೋಗುಳ ಆಡ್ತಾರೆ. ಇದು 5 ಜನ ಮುತ್ತೈದೆಯರು ಈ ಥರ ಹಾಕ್ಬಿಟ್ಟು ಜೋಗುಳ ಆಡ್ತಾರೆ. ನೆಕ್ಸ್ಟ್ ಇವಾಗ ಸ್ವಾಮಿಯರಿಗೆ ಬಡಿಸ್ತಾರೆ. ಅವರು ಊಟ ಮಾಡಿದ ಮೇಲೆ ಮನೇಲಿ ಒಂದು 3 ಜನ ಕುತ್ಕೊಂಡು ಜೊತೆಗೆ ಊಟ ಮಾಡಿ ನೆಕ್ಸ್ಟು ಅವ್ರದ್ದಾದ್ಮೇಲೆ ಎಲ್ರಿಗೂ ಬಡಿಸೋದು. ಯಾಕಂದರೆ ಮೊದಲನೇ ಊಟ ಅವ್ರಿಗೇನೆ ಅಂತಲೇ
ಒಂದು ವಾಡಿಕೆ ನಮ್ಮ ಕಡೆ ಎಲ್ಲ. ಹಾಗೆ ಊರಿಂದ ಬರ್ತಾ ಎಷ್ಟೊಂದೆಲ್ಲ ನಮ್ಮಮ್ಮ ಕೊಟ್ಟು ಕಳಿಸಿದ್ರು. ಮಜ್ಜಿಗೆ, ಸಾಂಬಾರು, ತರಕಾರಿ, ಫ್ರೂಟ್ಸು, ಕಾಯಿ, ಹಣ್ಣು, ಹೂವು. ಅಪ್ಪ, ನಮ್ಮಮ್ಮ ಇಷ್ಟೆಲ್ಲ ಇಟ್ಟಿದ್ದಾರೆ ಅಂತ ನಾನು ನೋಡೇ ಇರಲಿಲ್ಲ. ವಿಳ್ಯದೆಲೆನೂ ಇಟ್ಟಿದ್ದಾರೆ ಪಾಪುಗೆ ದೃಷ್ಟಿ ತೆಗಿಬೇಕು ಅಂತ. ಫ್ರೂಟ್ಸ್ ಎಲ್ಲ ಹೊರಗಡೆನೇ ಇಡ್ತಾಯಿದ್ದೀನಿ, ಹಾಳಾಗ್ಬಿಡುತ್ತೆ ಒಳಗಡೆ ಫ್ರಿಜ್ಜಲ್ಲಿ ಇಟ್ಟರೆ ಅಂತ. ನನಗಿದು ಮೈಸೂರು ಪಾಕ್ ಅಂದರೆ ತುಂಬ ಇಷ್ಟ. ಹಾಗೆ ನಮ್ಮ ಅತ್ತೆ ಮನೆಯಲ್ಲೇ ಬೆಣ್ಣೆ ತೊಗೊಂಬಂದೆ, ಒಂದು 2 ಸೇರು ತುಪ್ಪ ಖಾಲಿಯಾಗಿತ್ತು ಅಂತ. ಹಾಗೆ ತರಕಾರಿನೂ ಕೂಡ ಇಟ್ಟಿದ್ದಾರೆ ನಮ್ಮಮ್ಮ. ನಾನು ನೋಡೇ ಇಲ್ಲ ಇಷ್ಟೊಂದೆಲ್ಲ ಐಟಮ್ಸ್ ಇಟ್ಟಿದ್ದಾರೆ ಅಂತ. ಹಾಗೆ ಇವಾಗ ಸ್ವಲ್ಪ ಟೀ ಕುಡಿಯೋಣ ಅಂತ ಬಂದೆ. ಯಾಕೋ ತುಂಬ ತಲೆನೋವ್ತಾ ಇತ್ತು. ಒಂದು ದಿನ ಮನೇಲಿಲ್ಲ ಅಂತಂದರೆ ಇಷ್ಟೆಲ್ಲ ಕೆಲಸ ಅಂದರೆ ಅಪ್ಪ ನನಗಂತೂ ಸಾಕಾಗಿ ಹೋಗ್ಬಿಡ್ತು. ಒಂದು ದಿನ ಹೋಗಿ ಬಂದರೆ ಇಷ್ಟೊಂದೆಲ್ಲ ಕೆಲಸ ಪೆಂಡಿಂಗ್ ಇದೆ ಅಂತ. ಹಾಗೆ ನಿಮ್ಮ ಹತ್ರ ಇನ್ನೂ ಒಂದು ವಿಚಾರ ಹೇಳ್ಕೋಬೇಕು. ಏನಂತಂದರೆ ನಾವು ಮನೆ ಕಟ್ಟಬೇಕು ಅಂತ ನಿಮ್ಮ ಹತ್ರ ನಾನು ಮನೆ ಕಟ್ಟೋ ಸ್ಟಾರ್ಟ್ ಮಾಡ್ತೀವಿ ಈ ವರ್ಷ ಅಂತ ನಿಮ್ಮ ಹತ್ರ ಹೇಳಿದ್ದೆ. ಸೊ ಸೈಟ್ನ ನಾವು ತೊಗೊಳ್ತಾ ಇದ್ದೀವಿ. ಏನಪ್ಪ ಅಂತಂದರೆ ನಮಗೆ ಯಾರೂ ಎಲ್ಪ್ ಆಗಿಲ್ಲ. ನಾವೆಲ್ಲ ಓನಾಗಿ ದುಡಿದು ನಾವು ಇಷ್ಟರ ಮಟ್ಟಿಗೆ ನಾವು ಬಂದಿರೋದು. ಯಾಕಂದರೆ ನಾವು ಇಲ್ಲಿಗೆ ಬಂದಾಗ ನಮ್ಮ ಹತ್ರ ಏನೂ ಇರಲಿಲ್ಲ. ನಾವು ಬಂದಾಗ ಝೀರೋಯಿಂದ ನಾವು ನಮ್ಮ ಲೈಫ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದು. ನೀವೇನು ನೋಡ್ತಾ ಇದ್ದೀರಿ ಇದೆಲ್ಲ ನಾವು ಓನಾಗಿ ಮಾಡ್ಕೊಂಡಿರೋದೇ. ನಮಗೆ ಏನೂ ಒಂದು ಲೋಟನೂ ಸಹ ಕೊಟ್ಟಿರಲಿಲ್ಲ ಆ ಮನೆಯಿಂದ. ನಾವು ಎಲ್ಲದನ್ನೂ ನಮ್ಮ ಓನಾಗಿ ದುಡ್ಕೊಂಡು ನಾವು ಅಂದರೆ ನಮ್ಮ ಜಾಯಿಂಟ್ ಫ್ಯಾಮಿಲಿಯಿಂದ ಬಂದಿದ್ದಲ್ವ, ನಮಗೇನೂ ಯಾರೂ ಹೆಲ್ಪ್ ಆಗಿಲ್ಲ. ನಮ್ಗೆ ಏನೇ ನಾವು ಮಾಡಿಕೊಂಡ್ರು ಸಹ ನಮ್ಮ ಓನಾಗೆ ನಾವು ಎಲ್ಲದನ್ನೂ ಮಾಡ್ಕೊಂಡಿರೋದು. ನಿಜ ನನಗೆ ತುಂಬ ಅದೊಂದು ಹೆಮ್ಮೆ ಪಡುವಂಥ ವಿಷಯನೇ ಅದು. ಯಾಕಂದರೆ ನಾನು ತುಂಬ ಸ್ಯಾಕ್ರಿಫೈಸ್ ಮಾಡಿಕೊಂಡು ಲೈಫ್ನ ಲೀಡ್ ಮಾಡ್ಕೊಂಡು ಬಂದಿದ್ದೀನಿ. ಅದಕ್ಕೆ ಪ್ರತಿಫಲ ಸಿಗ್ತಾ ಇದೆ ಅಂತ. ಹಾಗೆ ಇಲ್ಲಿ ಹಪ್ಪಳ ಬೇಕು ಅಂತಂದರು ನಮ್ಮ ಮನೆಯವರು. ಸ್ನ್ಯಾಕ್ಸ್ಗೆ ಏನಾದರೂ ತಿನ್ನಬೇಕು ಅನ್ನಿಸ್ತಿದೆ ಅಂದರು. ಇದು ಜೋಳದ ಹಪ್ಪಳ. ಒಲೆಯಲ್ಲಿ ಸುಟ್ಟರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಏನು ಮಾಡೋದು, ಇಲ್ಲೆಲ್ಲ ಒಲೆಯೆಲ್ಲ ಎಲ್ಲಿ ತರೋದಕ್ಕಾಗುತ್ತೆ. ಕೆಂಡದಲ್ಲಿ ಸುಟ್ಟರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪ, ಎಣ್ಣೆ ಹಚ್ಕೊಂಡ್ರೂ ಚೆನ್ನಾಗಿರುತ್ತೆ. ಬೆಣ್ಣೆ ಇತ್ತಲ್ಲ ಅಂತ ಬೆಣ್ಣೆ ಹಚ್ತಾ ಇದ್ದೆ. ತುಂಬ ಚೆನ್ನಾಗಿರುತ್ತೆ. ಟೀ ಜೊತೆ ಮಾತ್ರ ಮಸ್ತ್ ಕಾಂಬಿನೇಷನ್ನು. ಟ್ರೈ ಮಾಡಿ ನೋಡಿ. ಹಾಗೆ ಇವಾಗ ಸ್ವಲ್ಪ ಎಲ್ಲ ತೊಗೊಂಬಂದಿರೋ ಐಟಮ್ಸ್ನೆಲ್ಲ ಇಟ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ. ಪಾತ್ರೆನೂ ಒಂದು ರಾಶಿ ಪಾತ್ರೆ ಇತ್ತು, ಎಲ್ಲ ವಾಶ್ ಮಾಡ್ಕೊಂಡು ಇಟ್ಕೊಂಡೆ. ಎಲ್ಪಿಗೆ ತೊಗೋಬೋದು, ಬಟ್ ನನಗೆ ಅವ್ರು ಮಾಡೋ ಕೆಲಸ ಅಷ್ಟು ಇಷ್ಟ ಆಗೋದಿಲ್ಲ. ಯಾಕಂದರೆ ಇರೋದು ನಾವಿಬ್ಬರೇ. ನಮಗೆ ಅಂದರೆ ಅಡುಗೆಯಲ್ಲಾದರೂ ಅಷ್ಟೇ ನಮಗೆ ಚೆನ್ನಾಗಿರಬೇಕು ನಮ್ಗೆ ಊಟ. ಯಾಕಂದರೆ ಅವರು ನಮ್ಮ ಮನೆಯವರು ಸ್ವಲ್ಪ ಗ್ಯಾಸ್ಟ್ರಿಕ್ಕು ಅಂತ ಹೇಳ್ತಾ ಇರ್ತಾರೆ. ಸೊ ಹಂಗಾಗಿ ನನಗೆ ನಾನು ಮಾಡೋ ಅಡುಗೆನೇ ಇಷ್ಟ. ನನಗೆ ಕೆಲಸದವ್ರಷ್ಟು ಇಷ್ಟ ಆಗೋಲ್ಲ ಅವ್ರು ಮಾಡೋ ಕೆಲಸಗಳು. ಹಾಗೆ ಸ್ವಲ್ಪ ಮಜ್ಜಿಗೆ ತಂದಿದ್ನಲ್ಲ, ಆ ಮಜ್ಜಿಗೆನೂ ಸ್ವಲ್ಪ ಉಪ್ಪು, ಬೆಳ್ಳುಳ್ಳಿ, ಶುಂಠಿ ಹಾಕಿ ಹದ ಮಾಡಿ ಇಟ್ಕೊಂಡೆ. ದಾಹ ತುಂಬ ಆಗ್ತಾಯಿತ್ತು. ಎಷ್ಟು ನೀರು ಕುಡಿದ್ರೂ ಸಮಾಧಾನ ಅಂತ ಅನ್ನಿಸ್ತಾನೆ ಇರಲಿಲ್ಲ. ಹಂಗಾಗಿ ಹಾಗೆ ಈಗ ಬೆಳಗ್ಗೆಗೆ ದೋಸೆಗೆ ಅಂತ ನೆನೆ ಹಾಕಿ ಇಟ್ಬಿಟ್ಟು ಹೋಗಿದ್ದೆ. ಅದು ಫ್ರಿಜ್ಜಲ್ಲೇ ಇಟ್ಟೋಗಿದ್ದೆ. ಸಡನ್ನಾಗಿ ಪ್ಲ್ಯಾನ್ ಆಯಿತು ಹೋಗೋದು. ಹಂಗಾಗಿ ಇವಾಗ ರುಬ್ಬಿಡ್ತಾ ಇದ್ದೀನಿ. ನಿಜ, ಹೌಸ್ ವೈಫ್ ಕೆಲಸನೂ ಇಷ್ಟೊಂದು ಕಷ್ಟ ಅಂತ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದ್ದು ಇವಾಗೇನೆ. ಯಾಕಂದರೆ ನಾನು ಇಷ್ಟೇ ಕೆಲಸ ಮಾಡಿಕೊಂಡೇ ಹೋಗ್ತಾಯಿದ್ದೆ ಜಾಬ್ಗೆ ಹೋಗ್ಬೇಕಾದ್ರೂ. ಬಟ್ ಮನೇಲೇ ಮಗು ನೋಡಿಕೊಂಡು ಇಷ್ಟೊಂದೆಲ್ಲ ಕೆಲಸ ಮಾಡೋದಿದೆಯಲ್ಲ, ತುಂಬ ಟಫ್ ಅನ್ನಿಸ್ತಾ ಇದೆ ನನಗಂತೂ. ಆದರೂ ಮೇಂಟೈನ್ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಥ್ಯಾಂಕ್ಸ್ ಫಾರ್